ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ. ಇಲ್ಲಿ ಯಾಕೆ ಕರ್ಕೊಂಬಂದ್ ಕುಂತಿ ಬಿಸಿಲು ನೋಡಿದ್ರ ಬಾಳ ಐತಿ ಹೋಗಂಬ. ಹಂಗಲ್ಲೇ ಮಮ್ಮ, ಇಲ್ಲಿ ಡೈಲಿ ಒಂದು ಹುಡುಗಿ ಓಡಾಡತ್ತಾ, ಹುಡುಗಿ ಮ್ಯಾಗ ನಂಗೆ ಭಾಳ ಮನ್ಸಾಗೈತಿ. ಅದಕ್ಕೆ ಕರ್ಕೊಂಬಂದ್ ಕುಂತಿನ್ಲೇ ಮಮ್ಮ. 3 ದಿನದ ಹೊತ್ತಾತ, ಒಂದಿನನು ಕಾಣವಳ್ಳಾಕಿ ಬರ್ತಾಳ ಅನ್ನೋದು ಏನ್ ಗ್ಯಾರಂಟಿ ನಿನಗೆ? ಬರ್ತಾಳೆ ಮಮ್ಮ, ಡೈಲಿ ಇದೇ ರೋಡಲ್ಲಿ ಕಾಲೇಜ್ಗೆ ಹೋಗ್ತಾಳೆ. ಇವಾಗ 3 ದಿನ ಆಯ್ತು ಬಂದಿಲ್ಲ, ಇವತ್ತು ಬಂದೇ ಬರ್ತಾಳೆ ಅಂತ ಕರ್ಕೊಂಬಂದ್ ಕುಂತೀನಿ ಇವತ್ತು. ಆಕಿನ ನೋಡಲೆ. ಹಲೋ ಮೇಡಮ್, ಏನ್ರಿ? ನಿಮ್ ಜೊತೆ ಸ್ವಲ್ಪ ಮಾತಾಡೋದಿತ್ತು. ಅದೇನು? 3 ದಿವಸ ಆಯ್ತು, ಯಾಕೋ ಈ ಕಡೆ ಬಂದೇ ಇಲ್ಲ. ಅದೆಲ್ಲ ನಿಮ್ಗೆ ಯಾಕೆ ಬೇಕು? ನಾ ಭಾಳ ನಿಮ್ ಪ್ರೀತಿ ಮಾಡಕತ್ತೀನಿ. ಹ್ಞೂ ಅಂದ್ರೆ ಈಗಲೇ ಓಡೋಗು. ಚಪ್ಲಿ ಹರಿತಾವ. ಮುಂದೋಗಿ ಹೊಸ ತಗೊಂಡ್ರ ಆಯ್ತು. ನಾ ಹೇಳಿದ್ದು ಓಡೋಗಿ ಹರಿತಾವಂತ ಅಲ್ಲ, ನಿನ್ನ ಬಡಿದ್ ಹರಿತಾವಂತ. ಏನೋ ಮಗ, ನಿಮ್ ಹುಡುಗಿ ಪ್ರೀತಿ ಮಾಡಕ್ ಒಪ್ಕೊಂಡ್ಲಾ? ಇಲ್ಲ ಮಗ, ಚಪ್ಪಲ್ ತಗೊಂಡು ಹೊಡೆದು ಹೋಗ್ತೀನಿ ಅಂತ ಹೇಳಿದ್ಲು ಮಗ. ಮಮ್ಮ, ಆದ್ರೂ ಆಕಿ ಭಾಳ ಆಟಿಟ್ಯೂಡ್ ಇದೆ ನೋಡು. ಏ ಶಿವ, ನಾನು ಗೌಡ ಒಂದು ಸ್ವಲ್ಪ ಎಣ್ಣೆ ಹೊಡಿಯಕ್ಕೆ ಹೊಲ್ಕ ಹೋಗಿ ಎಣ್ಣೆ ಹೊಡೆದು ಬರ್ತನ. ಅವು ದನಕ್ಕೆಲ್ಲ ಮೇವಾಕ ಏನ, ನೀರು ಕುಡಿಸಿ ಮೇವಾಕ ಹೋಗಿ ಎಣ್ಣೆ ಹೊಡ್ಕೊಂಡ್ ಬರ್ತನ. ನೀರು ಕುಡಿಸಿ ಮೇವಾಕಿ ಶಾಲಿಗೆ ಹೋಗ. ನಾ ದನಕ್ ಮೇವಾಕ್ನ ಶಾಲಿಗೆ ಹೋಗಲ್ಲ. ಎದಕ್ಕೆ ಹೋಗಲ್ಲ ಶಾಲಿಲಿ? ನಾ ಬರತ್ ಓದಿ ಕರೆಕ್ಟ್ ಇಲ್ಲ ಅಂದ್ರೆ ಒದಿಗೇನ ಬಿಡ್ತಾವ ನೋಡ. ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತ್ತೀನಿ ಟಾಟ. ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತ್ತೀನಿ ಟಾಟ. ಕಲಿಸಿದಿ ಪ್ರೀತಿ ಪಾಠ, ನಿಮ್ಮವ್ವ ಮಾಡಿಸಳ ನಂಗ ಮಾಟ. ಕಲಿಸಿದಿ ಪ್ರೀತಿ ಪಾಠ, ನಿಮ್ಮವ್ವ ಮಾಡಿಸಳ ನಂಗ ಮಾಟ. ಹೈಸ್ಕೂಲ ಸಾಲನ ಪಿಲ್ಲ, ಗಲ್ಲಕ ಕೊಟ್ಟಿನಿ ನಾ ಬೆಲ್ಲ. ಹೈಸ್ಕೂಲ ಸಾಲನ ಪಿಲ್ಲ, ಗಲ್ಲಕ ಕೊಟ್ಟಿನಿ ನಾ ಬೆಲ್ಲ. ಆಗಿನಿ ಪಾಗಲ್ಲ, ಸೀರೆ ಒಳಗ ಮಸ್ತ ಕಾಣ್ತಿ ಬುಲ್ಲ ಬುಲ್ಲ. ಆಗಿನಿ ಪಾಗಲ್ಲ, ಸೀರೆ ಒಳಗ ಮಸ್ತ ಕಾಣ್ತಿ ಬುಲ್ಲ ಬುಲ್ಲ. ಲೇ, ನೀನು ಶಾಲೆಗೆ ಹೋಗಂತ ಹೇಳಿದ್ನಿಲ್ಲ ನಾನು. ಶಾಲಿಗೆ ಹೋಗಿ ಯಾರ ಹೆಸರಾಗ್ಯಾರ? ಲೇ, ಶಾಲೆಗೆ ಹೋಗಿ ಯಾರು ಹೆಸರಾಗಿರಲ್ಲ ಗೊತ್ತಿಲ್ಲ. ಫಸ್ಟ್ ನೀನು ಉದ್ಧಾರ ಆಗಲಿ. ಹೆಂಗಾರ ಶಾಲಿ ಬಿಡೋದು ಬಿಟ್ಟಿದೆ ಮತ್ತೆ ಕಿರುವತ್ತ. ಬಂದಿನಿ. ಶಾಲಿ ಬಿಡೋದು ಬಿಟ್ಟಿದ್ದ ಇವತ್ತ ಮತ್ತೆ ಕಿರೋ. ನಾನು ಸ್ವಲ್ಪ ಹೊರಗಡೆ ಕೆಲಸ ಹೋಗ್ಬರ್ತ. ಮತ್ತೆ ಗಿರ್ಜಾ, ನಿನಗೆ ಹೇಳಕ್ ಕುಂತಿದ್ದೆ, ಬೇರೆಯವರಿಗೆಲ್ಲ. ಈಕೇನು ನೋಡಿದ್ರು ನೋಡೋರ್ ಮಾಡಲ್ಲ.
ಏನ್ ಸಾವ್ಕಾರ ಈ ಕಡೆ ಬಂದ್ಬಿಟ್ಟಿದ್ಯಾ? ಏನಿಲ್ಲ ಖಾಲಿ ಇದ್ನಲ್ಲ ಆಗ ಬನ್ನ ನೀವೇನ್ ಇಲ್ಲಿದ್ದೀರಿ? ಏನಿಲ್ಲ, ದಿನ ಇದೇ ರೋಡಲ್ಲಿ ಒಂದ್ ಹುಡುಗಿ ಓಡಾಡ್ತಾಳ, ಅವಳಿಗೆ ಕಾಳು ಅಂತ ಕೂತಿದ್ದೆ. ನಿನ್ನೆ ಆ ಹುಡುಗಿ ಪ್ರಪೋಸ್ ಮಾಡಿದ್ದೆ, ಅವಳು ಚಪ್ಪಲ್ ತಗೊಂಡ್ಬಿಡ್ತೀನಿ ಅಂತ ಹೇಳಿದ್ಲು. ಯಾರ ಹುಡುಗಿ? ಮುಚ್ಚ, ಇದೇ ಹುಡುಗಿ ಕಣೋ. ಈ ಹುಡುಗಿನ? ಮುಚ್ಚ, ನೀನಾದ್ರೂ ಹೋಗಿ ನನ್ ಲವ್ ಮ್ಯಾಟ್ರ ಹುಡುಗಿ ಹತ್ರ ಮಾತಾಡ್ತೀಯ? ಹೋಗಿ ಮಾತಾಡ್ಬಾರ್ದು ನೀರು. ನಿಂದ್ರಿ ಮೇಡಮರ, ನಿಮ್ ಜೊತೆ ಮಾತಾಡ್ಬೇಕು. ಏನ್ ಮಾತಾಡ್ಬೇಕ್ರಿ? ಏನ್ರಿ ನಮ್ ಹುಡುಗ ದಿನ ನಿಮ್ಮಿಂದ ಸುತ್ತಾಡ್ತಾನಂತ, ನೀವೇನ ಅವ್ನ ನೋಡಿ ನಗತ್ರಿ ಅಂತ ಒಟ್ಟ ರಿಪ್ಲೈನ ಕೊಡ್ತಾ ಇಲ್ಲ ಅಂತಲ್ಲ. ಅವ್ನ್ ನಿಮ್ಮನ್ನ ಬಾಳ ಇಷ್ಟ ಪಡಕುಂತಾನಂತ. ನಿಮ್ ಮನುಷ್ಯನಾಗ ಏನಾಯ್ತೈತ್ರಿ ಹೇಳ್ರಿ? ನೋಡ್ತಾ ಇರೋದು ನಿಜ, ನಗ್ತಾ ಇರೋದು ನಿಜ, ಇಷ್ಟ ಪಡ್ತಾ ಇರೋದು ನಿಜ, ಆದ್ರೆ ಅವನಲ್ಲ ನಿನ್ನ. ನಿಮ್ಗೆ ಇಷ್ಟ ಇದ್ರೆ ನಾಳೆ ಇದೇ ಪ್ಲೇಸ್ ಅಲ್ಲಿ ಇದೇ ಟೈಮಿಗೆ ಬನ್ರಿ. ಐ ಲವ್ ಯು. ಏನ್ ಮಗ, ನನ್ ಪ್ರೀತಿ ಒಪ್ಕೊಂಡ್ಲಾ? ಪ್ರೀತಿ ಏನು ಒಪ್ಪಿಗಿಂದ, ಬಟ್ ಪ್ರೀತಿ ಮಾಡ್ದಳಂತ ನಿನ್ನಲ್ಲ, ನನ್ನ. ಏನ್ ಸಾಹೇಬ್ರು ನನ್ಕಿಂತ ಜಲ್ದಿನೇ ಬಂದ್ಬಿಟ್ಟಿರಾ? ನಿನ್ನೆ ನೀವೇ ಹೇಳಿದ್ರಲ್ಲ. ಯಾಕೇನಾಯ್ತು? ಟೆನ್ಷನ್ ಅಲ್ಲಿ ಮಾತಾಡ್ತಾ ಇದೀರಾ? ಏನಿಲ್ಲ, ನಿನ್ನೆ ನಮ್ಮ ಹುಡುಗನ ಲವ್ ಸ್ಟೋರಿ ಹೇಳಕ್ ಬಂದ್ರ ನೀವು ನನಗೆ ಹ್ಞೂ ಅಂದ್ರಿ. ಈಗ ನಮ್ಮ ಹುಡುಗ ಎಷ್ಟು ಬೇಜಾರಾಗಿರ್ತಾನ, ಅದಕ್ಕ ಯೋಚನೆ ಮಾಡ್ಕೊಂತ ಕುಂತಿದ್ದೆ. ಹೌದು, ನೋಡ್ತಾ ಇದ್ದಿದ್ದೇನೋ ನಿಜ, ಆದ್ರೆ ಅವ್ರನ್ನಲ್ಲ ನಿಮ್ಮನ್ನ. ಅದನ್ನ ಅವ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ನಾ ಏನು ಮಾಡಕ್ ಆಗಂಗಿಲ್ಲ. ಇವಾಗ ನಾನ್ ನಿಮಗ್ ಇಷ್ಟ ಅದಿನೋ ಇಲ್ವೋ? ನಿನ್ ಮ್ಯಾಲ ಇಷ್ಟ ಇದ್ದಕ್ಕ ನಿನಕಿನ ಮಿಂಚಕ್ ಬಂದ್ ಇಲ್ಲಿ ಕುಂತಿರೋದು. ಇಷ್ಟ ಇಲ್ಲ ಅಂದ್ರೆ ಯಾರು ಕುಂದಿರ್ತಿದ್ರು? ಅಂದ್ರೆ ನಿಮ್ಗೂ ನಾ ಇಷ್ಟ ಅಂತ ಆಯ್ತು. ಇಷ್ಟ ಅಂತ ಅಲ್ರಿ, ನೀವ್ ಅಂದ್ರ ನನ್ನ ಪ್ರಾಣ. ಏನು ಏನು ಇನ್ನೊಂದ್ಸರಿ ಹೇಳಿ. ಐ ಲವ್ ಯು ಟು. ಓಹೋ, ನಾ ಐ ಲವ್ ಯು ಅಂತಾನೆ ಹೇಳಿಲ್ಲ? ನಿನ್ನೆ ಹೇಳಿದ್ರಿ ಅಲ್ಲ. ನೀವು ಬಾಳ್ ಶಾಣೆ ಇದ್ದೀರ ಅಂದಂಗಾಯ್ತು. ಹೋಯ್, ಹಿಂಗೆ ನೋಡ್ತಾ ಇರ್ತೀರಾ? ನಿಮ್ ಹುಡ್ಗಿನ ಎಲ್ಗಾದ್ರೂ ಕರ್ಕೊಂಡ್ ಹೋಗ್ತೀರಾ? ಅಯ್ಯೋ ಅಯ್ಯೋ, ಏನಾಯ್ತು? ಚೆನ್ನೈ ಬಿದ್ದಿದ್ರ ತಾಜ್ಮಹಲ್ಗೆ ಕರ್ಕೊಂಡ್ ಹೋಗಿದ್ದೆ. ಆಹಾ. ಅದರ ಅದು ದೂರ ಐತಿ. ಇಲ್ಲೇ ನಮ್ಮ ಊರ ಹತ್ರ ಒಂದು ದೇವಸ್ಥಾನ ಐತಿ, ಅಲ್ಲಿಗೋಮ. ಹಾ. ನೋಡು, ನಾನು ಬಡವದೀನಿ, ಹಾ. ನಿನಗೇನು ಕೊಡ್ಸೋದಾಗಿಲ್ಲ ಅಂದ್ರೂ ಪ್ರೀತಿ ಮಾತ್ರ ಜಾಸ್ತಿ ಕೊಡ್ತೀನಿ. ಆಯ್ತು, ಹಿಂಗ್ ಬಂದ್ ಹಿಂಗ್ ಹೋಗ್ಬಿಟ್ರ ಇಲ್ಲೇ ಎಲ್ಲ ಪ್ಲೇಸ್ ಚೆನ್ನಾಗೈತಿ, ಇಲ್ಲೇ ಎಲ್ಲಾರು ಕುಂತ್ಕೊಂಡು ಟೈಮ್ ಪಾಸ್ ಮಾಡಿ ಹೋಗುನು. ಹಾ. ನಮ್ಮಿಬ್ಬರು ಪ್ರೀತಿಗೆ ಮನ್ಯಾಗ ಒಪ್ಲಿಲ್ಲ ಅಂದ್ರೆ ಏನ್ ಮಾಡುದು? ಮನ್ಯಾಗ ಒಪ್ಪಲಿಲ್ಲ ಅಂದ್ರೆ ಸತ್ ಹೋಗ್ಬಿಡೋದು. ಯಾಕೆ ಸಿಡ್ಕೊಂಡಿ? ನಾನು ಹೇಳಿದ್ದು ತಮಾಷೆಗ, ಬೇಕಾಗಿಲ್ಲ ನಂಗ. ನಾನು ಹೇಳಿ ಸುಮ್ಮನೆ ಜೋಕಿಗಾಗಿ ಹೇಳ್ದೆ, ನೀನ್ ಯಾಕೆ ಸಿಡ್ಕೊಂಡಿ? ಜೋಕಿಗಾಗ್ಲಿ ಸೀರಿಯಸ್ಗಾಗ್ಲಿ ಇನ್ ಯಾವತ್ತು ಸಾಯೋ ಮಾತು ಮಾತಾಡ್ಬೇಡ, ಯಾಕಂದ್ರೆ ನಂಗೆ ಸಾಯೋದಂದ್ರೆ ಇಷ್ಟ ಆಗಂಗಿಲ್ಲ. ಆಯ್ತು, ಸಾಯ ಮಾತು ಮಾತಾಡಲ್ಲ, ಇವಾಗ ಮಾತಾಡ್ತಿಲ್ಲ. ಹಾ. ಟೈಮ್ ಆಯ್ತು ಮನೆಗೆ.
ಆದ್ರೂ ಮಾಮು ಅವ್ನು ನಮ್ಮ ಜೊತೆನೇ ಇದ್ದು ನಮ್ಮ ಜೊತೆಗೆ ಅಷ್ಟೊಂದು ಆಟ ಆಡಿ ದೋಸ್ತಿ ಒಳಗೆ ತುಂಬಾ ಮೋಸ ಮಾಡಿದಲ್ಲ. ನಮಗೆ ಮೋಸ ಮಾಡ್ಯಾನಲ್ಲ ಅವನು, ಇದಕ್ಕೆ ಪ್ರತೀಕಾರವಾಗಿ ಏನಾರ ಒಂದು ಮಾಡಬೇಕು ಅವನಿಗೆ ನಾವು. ಲೇ ಮಾಮ, ಆಕಿ ಏನು ಮಾಡ್ರೆ ನಮ್ಗೆ ಹುಡುಗಿ ಸಿಗ್ತಾಳೆ? ನಾನು ಹೇಳ್ತೀನಿ ಸರಿಯಾಗಿ ಕೇಳಿಸಿಗೆ. ಅವ್ರ ತಮ್ಮ ಕರೆಕ್ಟ್ 4 ವರ್ಷ ಸುಮಾರು ಬರ್ತಾನ, ಅವ್ನಿಗೆ ಎಕ್ಸ್ಟೆಂಡ್ ಮಾಡಿಬಿಡಮ್ಮ. ಹಂಗಾದ್ರೆ ಅವನಿಗೆ ರೊಕ್ಕದ ಅವಶ್ಯಕತೆ ಬೀಳ್ತೈತಿ. ನಮ್ಮ ತಕ್ಕ ಬಂದೇ ಬರ್ತಾನ ಅವನು. ಅವಾಗ ಅವನಿಗೆ ಡಿಮ್ಯಾಂಡ್ ಇಡಮ್ಮ. ಅವ್ನು ಎಷ್ಟು ಅಮೌಂಟಾರ ಕೇಳೋದಾಗ ಡಿಮ್ಯಾಂಡ್ ಇಡಮ್ಮ. ಆ ಹುಡುಗಿ ನೀನು ಬಿಡ್ಬೇಕು, ಹಂಗಾದ್ರೆ ನಾವು ಅಮೌಂಟ್ ಕೊಡ್ತೀವಿ ಅಂತ ಡಿಮ್ಯಾಂಡ್ ಇಟ್ರ ತಾನ ಬರ್ತಾನೆ ದಾರಿಗೆ. ಆಯ್ತು, ಓಕೆ, ಡನ್. ಕಾಲೇಜಿನ್ಯಾಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ, 2 ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತಿ. ಅವನ ಹೃದಯದ ರಾಜ್ಯದೊಳಗ ಮಹಾರಾಣಿ ನಾನೇ ಗೆಳತಿ, ಅವನ ಹೃದಯದ ರಾಜ್ಯದೊಳಗ ಮಹಾರಾಣಿ ನಾನೇ ಗೆಳತಿ. ಏನ್ ಡಾಕ್ಟ್ರೆ, ವರ್ಕೆಲ್ಲ ಹೇಗೆ ನಡ್ತಿದೆ? ವರ್ಕೇನೋ ಚೆನ್ನಾಗಿ ನಡೀತಿದೆ, ಬಟ್ ನಾನು ಹೇಳಿದ್ದು ನೀವು ಯಾವ್ದು ಸೀರಿಯಸ್ ಆಗಿ ತಗೊಳ್ತಿಲ್ವಲ್ಲ. ಸೀರಿಯಸ್? ನೀನ್ ಯಾವಾಗ ಹೇಳಿದ್ದೆ ಸೀರಿಯಸ್? 1 ವಾರಕ್ಕಿಂತ ಮುಂಚೆನೆ ಮನೇಲಿ ಹುಡ್ಗನ್ ನೋಡ್ತಿದಾರೆ ಅಂತ ಹೇಳಿದ್ನಲ್ವಾ. ಹೌದಾ? ಕಂಗ್ರಾಜ್. ಒಂಚೂರು ಸೀರಿಯಸ್ನೆಸ್ ಇಲ್ವಲ್ಲ ನಿನ್ಗೆ? ನಾನು ಹೇಳಿದ್ದೇನು ಅರ್ಥ ಆಗ್ತಿಲ್ವಲ್ಲ. ಸಾರಿ, ನಾನು ಹೊಡೆದಿದ್ದಕ್ಕೆ ಬೇಜಾರಾಗ್ಬೇಡ. ನಮ್ಮ ಮನೇಲಿ ಸಿಚುವೇಶನ್ ಸರಿ ಇಲ್ಲ. ಅದೇ ನನ್ನ ಪ್ಲೇಸಲ್ಲಿ ನಿಂತ್ಕೊಂಡು ನೀನು ಒಂಚೂರು ಯೋಚನೆ ಮಾಡು, ನಿನ್ಗೆ ಅರ್ಥ ಆಗುತ್ತೆ. ಸಾರಿ ಆಯ್ತಾ? ಹೊಡೆದ್ಬಿಟ್ಟು ಸಾರಿ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತಾ? ಮತ್ತೇನ್ ಮಾಡ್ಬೇಕಿತ್ತು? ನೀನ್ ಮಾಡೋ ಆಟಕ್ಕೆ ಮುದ್ ಮಾಡ್ಬೇಕಿತ್ತ? ಅದೆಲ್ಲ ನನಗ್ ಗೊತ್ತಿಲ್ಲ. ನೀನೇನ್ ಮಾಡ್ತೀಯೋ ಬಿಡ್ತೀಯೋ, ಮನೆಗ್ ಬಂದು ಮದ್ವೆ ವಿಷಯ ಮಾತಾಡ್ಬೇಕಷ್ಟೇ. ಅನನ್ಯ, ತಪ್ಪು ತಿಳ್ಕೊಂಡಿದ್ದೆ ನೀನು. ಪ್ರತಿ ಸಲ ಮದುವೆ ವಿಷಯ ಬಗ್ಗೆ ಮಾತಾಡ್ದಾಗೆಲ್ಲ ನನ್ನ ಹತ್ರ ಯಾಕೆ ನಾನು ಕಾಮಿಡಿ ಆಗಿದ್ದೆ ಅಂದ್ರೆ, ನೀ ಜಾಸ್ತಿ ತಲೆ ಕೆಡ್ಸ್ಕೊಳ್ಬಾರ್ದು, ನಿನಗೆ ಜಾಸ್ತಿ ಪ್ರೆಜರ್ ಸಿಗಬಾರ್ದು ಅಂತ ಬಿಟ್ಟು ತಮಾಷೆಗಿದ್ದೆ ಹೊರತು ಮತ್ತೆ ಬೇರೆ ಏನು ಉದ್ದೇಶ ಇರಲಿಲ್ಲ. ನೀನು ಈ ರೇಂಜ್ ಒಡೆ ಲೆವೆಲಿಗೆಲ್ಲ ಬಂದಿ ಅಂದರೆ ಸ್ವಲ್ಪ ಜೋರಾಗಿ ಬಿ ತೇಟು. ಬಟ್ ಮನೆಗೆ ಸೀರಿಯಸ್ ಆಗೈತೆ ಅಂತ ಮ್ಯಾಟ್ರ್ ಗೊತ್ತಾಯ್ತು. ಇವತ್ತು ತೇಟದಿದ್ರು ಬಂದು ಮಾತಾಡ್ತೀನಿ ನಾನೇನೆ, ನೀನು ಆರಾಮಾಗಿ ಹೋಗು. ಹೇಳೋದ್ನೆಲ್ಲ ಹೇಳಿದ್ದೀನಿ, ಬರ್ತೀಯೋ ಬಿಡ್ತೀಯೋ ನಿನ್ನ ಇಷ್ಟ. ನಾನು ಡ್ಯೂಟಿಯಿಂದ 1 ಅವರ್ ಅಂತ ಟೈಮ್ ತಗೊಂಡ್ ಬಂದಿದ್ದೆ, ಮತ್ತೆ ಟೈಮ್ ಆದ್ರೆ ಬೈತಾರೆ. ಸರಿ, ನಾನು ಬರ್ತೀನಿ, ಬಾಯ್. ಏನು ಮಾಮು ಬುದ್ಧಿ ಬಿಟ್ಟಿವಲ್ಲ, ಮುಂದೆ ಹೆಂಗೆ? ಮುಂದೆ ನಾನು ಏನು ಬಂದಿದ್ದು ನೋಡಿಕ್ಯಾನ, ನೀನು ಇವಾಗ ಹೋಗು. ಹಲೋ, ಇಲ್ಲಿ ನಿಮ್ಮ ತಮ್ಮಗೆ ಯಾರ ಗಾಡಿ ತಂಗ ಉದ್ಯೋಗ ಯಾರ, ಬೇಗ ಬಾ. ಶೂ ಶೂ ಏ ಶೂ ಶೂ ಏ ಶೂ. ಕಣ್ಬಿಡೋ ಒಂಚೂರು, ನಾಲ್ಗೆ ಚಚ್ಚು. ಓಕೆ, ಎಲ್ಲಿಗೆ? ನಾಲ್ಗೆ ಆ ಮಾಡು. ಸರ್, ಪೇಷಂಟ್ ಕಡೆಯಲ್ಲವ್ರು ಯಾರು? ನೀವೇನಾ? ನೋಡಿ, ಪೆಟ್ಟು ಜಾಸ್ತಿ ಆಗಿದೆ, ಹುಡುಗ ಫುಲ್ಲು ಸುಸ್ತಾಗಿದ್ದಾನೆ. ಇದೆಲ್ಲ ಅಬಾರ್ಷನ್ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ. ನೀವು ಅಡ್ವಾನ್ಸ್ ಪೇ ಮಾಡ್ಬಿಟ್ರೆ ನಾವು ಅಬಾರ್ಷನ್ ಮಾಡ್ತೇವೆ. ಮಿನಿಮಮ್ 1 2 ಲಕ್ಷ ಆಗ್ಬೋದು. ನೋಡಿ ಸರ್, ಎಮರ್ಜೆನ್ಸಿ ಆಯ್ತಾ, ಇವಾಗ ಅಬಾರ್ಷನ್ ಮಾಡ್ಲೇಬೇಕು. ನಾವು OT ಹಾಕ್ತೀವಿ, ನೀವು ಅಡ್ವಾನ್ಸ್ ಕಟ್ಬಿಟ್ಟು ಬನ್ನಿ.
ಅಂದ್ರೆ ಅಟೆಂಡ್ ಮಾಡ್ಕೊಳ್ತೀವಿ, ಇಲ್ಲ ಲೇಟ್ ಆದ್ರೆ ಅವ್ನ ಜೀವಕ್ಕೆ ಅಪಾಯ ಆಗತ್ತೆ. ಸ್ಟಾರ್ಟ್ ಮಾಡ್ರಿ ನಾವು. ಇಲ್ಲ ಸರ್, ಹಾಗೆಲ್ಲ ಆಗಲ್ಲ. ನಮ್ದೇ ಆದಂತ ರೂಲ್ಸ್ ಐತೆ. ನೀವು ಮೊದಲು ಅಡ್ವಾನ್ಸ್ ಫೀಸ್ ಕಟ್ಬಿಟ್ಟಿದ್ಮೇಲೆ ನಾವು ಔಟಿಲ್ ಅಟೆಂಡ್ ಮಾಡೋದು. ಡಾಕ್ಟರ್ ಏನಂದ್ರಲ್ಲ? ಏನಂದ್ರೆ ಈಗ 2 ಲಕ್ಷ ಅಮೌಂಟ್ ಕಟ್ಬೇಕಂತ, 2 ಲಕ್ಷ ಅಮೌಂಟ್ ಆಗತ್ತೆ, ಅಡ್ವಾನ್ಸ್ 1 ಲಕ್ಷ ಕಟ್ಬೇಕಂತ. ಹೌದು, ಈಗ ಏನು ಮಾಡೋ ಮತ್ತೆ ರೊಕ್ಕದ್ದು? ದುಡ್ಡು ನನ್ನ ಹತ್ತಿರ ಎಲ್ಲದ ಸೂರಿಂಗ್ ಕೇಳ ಕಾಲ್ ಮಾಡಿ. ಇಲ್ಲಿ ಅವ್ನು ಹೆಂಗ್ ಕೊಡ್ತಾನೆ ಹೇಳ? ಅವ್ನು ಪ್ರೀತಿ ಮಾಡೋ ಹುಡುಗಿನ ನಾನು ಪ್ರೀತಿ ಮಾಡೋ ಬಂದಿದ್ದೆ, ಅವ್ನು ಕೇಳಿ ಕೊಡ್ತಾನ ದುಡ್ಡು. ಪ್ರೀತಿ ಮ್ಯಾಟ್ರಲ್ಲಿ ಇವಾಗ ಬಿಟ್ಟಾಗ ಒಂದು ಮಾತು ಕೇಳೋದು ಕೇಳಮ್ಮ, ಕೊಟ್ಟರು ಕೊಡ್ಬೋದು. ಹಿಂಗ ನಾವು ನನ್ಗೂಟ ಅವತ್ತಿದ್ದ ಮಾತಾಡ್ಬಿಟ್ಟು ನಾನು ನಿನ್ನ ಕೇಳೋ ಒಂದು ಮಾತೇನಂತ. ಅಲ್ಲ ಸೂರ್ಯ ಎಲ್ಲಿದೆ? ಹೌದಾ, ಒಂದು 2 ಲಕ್ಷ ಅಮೌಂಟ್ ಬೇಕಾಗಿತ್ತು. ಸೀನ್ನರ್ ತಮಗೆ ಆಕ್ಸಿಡೆಂಟ್ ಆಗೈತಿ, ಡಾಕ್ಟ್ರ್ ಎಮರ್ಜೆನ್ಸಿ 2 ಲಕ್ಷ ರೂಪಾಯಿ ಕಟ್ಟಬೇಕಂತ. ಹಂಗಾದ್ರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರಂತ. 1 ನಿಮಿಷ ಇರೋ ಅವ್ನು ಕೇಳಿ ಹೇಳ್ತಾನೆ. ನೀನು ಪ್ರೀತಿ ಮಾಡೋ ಹುಡುಗಿನ ಬಿಟ್ಟು ಕೊಡ್ಬೇಕಂತ ಕೇಳಕತ್ತೇನು? ಹಂಗಾದ್ರೆ ಅಮೌಂಟ್ ಕೊಡ್ತಾನಂತ. ಸರಿ ಆಯ್ತಾ, ದುಡ್ಡು ಅಡ್ಜಸ್ಟ್ ಮಾಡೋಣ. ಸರಿ, ಆ ಹುಡುಗಿನ ಬಿಟ್ಟು ಕೊಡ್ತಾನಂತ. ಅಮೌಂಟ್ ರೆಡಿ ಮಾಡ್ಕೊಂಡ ಬಾ, ಇಲ್ಲ ಫೋನ್ ಪೇನಾರ ಮಾಡ. ಮಚ್ಚಿ ಸ್ವಲ್ಪ ದುಡ್ಡು ಕೊಡ್ತೇನೆ, ನಾನು ಆಸ್ಪತ್ರೆಗೆ ಹೋಗ್ಬೇಕಿತ್ತು. ಹಲೋ, ಎಲ್ಲಿದೀಯಾ? ಒಂದು 5 ನಿಮಿಷ ಒಳ್ಳೆ ನೀರು. ದುಡ್ಡೇನೋ ಕೊಡ್ತೀನಿ, ಆದ್ರೆ ನಾ ಪ್ರೀತಿಸ್ತಿರೋ ಹುಡುಗಿನ ಇವತ್ತಿಂದ ನೀ ಕಣ್ಣೆತ್ತಿ ಕೂಡ ನೋಡ್ಬಾರ್ದು. ನೀನು ನನಗೆ 2 ಲಕ್ಷ ಅಮೌಂಟ್ ಕೊಡು. ನಾನು ಆಕಿ ಫೋನ್ ಹಚ್ಚಿರು ಫೋನ್ ಎತ್ತಲ್ಲ, ಏನು ಮಾಡಲ್ಲ. ಆಕ್ಯಾರೋ ನಾನು ಯಾರೋ ನಂಗೆ ಇರ್ತೀವಿ. ಏನೋ ಮಗ, ಅಂತೂ ಇಂತೂ ನಿನ್ ಪ್ರೀತಿನ ದುಡ್ಡಲ್ಲೇ ಕೊಂಡ್ಕೊಂಡ್ ಬಿಟ್ಟೆ. ಪ್ಲಾನ್ ಹಾಕಿದ್ ಯಾರು ಹೇಳು? ನಮ್ಮ ಮಾವ. ನಿನ್ನ ಪ್ಲಾನ್ ಯಾವತ್ತಾದ್ರೂ ಮಿಸ್ ಆಗತ್ತಾ? ನೀ ಏನ್ ಹೇಳಕ್ ಬಂದಿ ಅಂತ ನಂಗೆಲ್ಲ ಗೊತ್ತೈತಿ. ಕಾವ್ಯ, ನಾ ಹೇಳೋದೊಂದ್ ಸ್ವಲ್ಪ ಅರ್ಥ ಮಾಡ್ಕೋ. ಯಾಕೆ ಇಷ್ಟ ಮಾಡಕ್ ಕುಂತಿ? ನೀ ಹೇಳುದ್ ನನಗೇನು ಬೇಕಾಗಿಲ್ಲ. ಯಾರು ರೊಕ್ಕ ಪ್ರೀತಿ ಮಾಡ್ಕೋತಾರ? ಛೀ, ನಾನು ನಿನ್ ಸಲುವಾಗಿ ನಮ್ಮ ಮನ್ಯಾಗ ಅವ್ರು ಏನಂದ್ರು ಅನ್ನಿಸ್ಕೊಂಡ ನಿನ್ನ ಮದುವೆ ಆಗ್ಬೇಕಂತ ಕಷ್ಟಪಟ್ಟು ಒಪ್ಸಿದ್ದೆ. ಆದ್ರ ನೀನು ಒಳ್ಯಾಗ ಹುಂಚನ್ ತೊಳ್ದಂಗ್ ಮಾಡಿಟ್ಟಿ. ಇನ್ಮ್ಯಾಲಿಂದ ಯಾವತ್ತು ನೀನ್ ನನ್ ಮಾತಾಡ್ಸ್ಬೇಡ, ಆಮೇಲೆ ನೋಡಕ್ಕೂ ಟ್ರೈ ಮಾಡ್ಬೇಡ. ನೀ ನೋಡುತ್ತಿರುವೆ ನನ್ನ ಮೋಸಗಾರನ ರೀತಿ, ತಿಳಿದಿರುವೆ ನೀ ನಿನ್ನ ಮನದಲ್ಲಿ ನಾ ದುಡ್ಡಿಗಾಗಿ ಮಾರಿದೆ ಎಂದು ಪ್ರೀತಿ. ಮಾತನಾಡಿಸಲು ಹತ್ತಿರ ಬಂದರೆ ಹೋಗುತ್ತಿರುವೆ ಗೊತ್ತಿಲ್ಲದವನ ರೀತಿ. ನನ್ನ ಮಾತನ್ನು ಕೇಳುವಷ್ಟು ಸಮಯವಿಲ್ಲದಂಗಾಯಿತು ನಿನ್ನ ಪರಿಸ್ಥಿತಿ. ಪ್ರೀತಿನ ದುಡ್ಡಿಗಾಗಿ ಮಾರಿಕೊಳ್ಳುವ ವ್ಯಕ್ತಿ ನಾನಲ್ಲ. ಹೇಳೋ ಮಾತು ನೂರಾರಿದೆ, ಆದರೆ ನೀ ಕೇಳುವುದಿಲ್ಲ. ಪರಿಸ್ಥಿತಿಗೆ ಸೋತು ಶರಣಾಗಿ ನಿಂತಿರುವೆ ನಾನಿಲ್ಲಿ. ನಂಬೋದಾದ್ರೆ ನಂಬು ನನ್ನ ಪ್ರೀತಿಯ ತಂಗಾಳಿ. ಪ್ರೀತಿಲಿ ಮೋಸ ಮಾಡುವ ಕೆಟ್ಟವನು ನಾನಲ್ಲ. ಕೆಟ್ಟವನಾಗಿ ನೀ ತಿಳಿದುಕೊಂಡರೆ ತಪ್ಪು ನನ್ನದಲ್ಲ. ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.